ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿಲ್ಲ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಕಾಣಿಸ್ತಾ ಇರುವಂಥದ್ದು. ಅಂದರೆ ಬಿಜೆಪಿ ಅಧಿಕಾರದಲ್ಲಿ ಇಲ್ಲದೆ ಇರೋದ್ರಿಂದ ಈ ಬಾರಿ ಕೇರಳದಲ್ಲಿ ಕೂಡ ಒಂದೆರಡು ಕ್ಷೇತ್ರಗಳು ಹೈ ವೋಲ್ಟೇಜ್ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಒಂದು ಕ್ಷೇತ್ರ ತ್ರಿಶೂರ್ ಕೂಡ. ತ್ರಿಶೂರ್ ಸುರೇಶ್ ಗೋಪಿ ಕಳೆದ ಬಾರಿ ಗೆಲುವಿಗೆ ಹತ್ತಿರ ಬಂದಿದ್ರು. ಹಾಗಾಗಿ ಈ ಬಾರಿ ಕೇರಳದಲ್ಲಿ ಬಿಜೆಪಿ ತನ್ನ ಖಾತೆ ತೆರೆಯುತ್ತಾ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಬಿಜೆಪಿ ಕೇರಳದ ವಿಚಾರದಲ್ಲಿ ಇಲ್ಲಿಗೆ ಎಂಟ್ರಿ ಕೊಡೋದೇ ಕಡಿಮೆ. ಬಿಜೆಪಿಯ ಕೇರಳ ಅಂದರೆ ಬಿಜೆಪಿಗೆ ಸ್ವಲ್ಪ ದೂರ. ಇಲ್ಲಿ ಏನಿದ್ರು UDF LDF ಕಾಂಗ್ರೆಸ್ನದ್ದೇ ಅಬ್ಬರ. ಹೀಗಿರುವಾಗ ಬಿಜೆಪಿ ಈ ಬಾರಿ ಕೇರಳಕ್ಕೆ ಲೋಕಸಭೆಯಲ್ಲಿ 1 ಸೀಟನ್ನು 2 ಸೀಟನ್ನು ಗೆದ್ದುಕೊಳ್ಳಬಹುದಾ ಅನ್ನುವಂಥ ಚರ್ಚೆ ನಡೀತಾ ಇವೆ. ಅಂದರೆ ಇದರಲ್ಲಿ ಕೂಡ ತ್ರಿಶೂರ್ ಬಹಳ ಮುಖ್ಯವಾಗಿ. ಇಲ್ಲಿ ಒಂದಷ್ಟು ಬಿಜೆಪಿಯ ಮತಗಳಿದ್ದಾವೆ, ಆ ಕಾರಣಕ್ಕೆ ಗೆಲ್ಲಬಹುದು ಅಂತ. ತ್ರಿಶೂರ್ನ ಲೆಕ್ಕಾಚಾರವನ್ನು ನೋಡೋದಾದರೆ ಇಲ್ಲಿರುವಂಥ ಕ್ಷೇತ್ರಗಳು ಗುರುವಾಯೂರು, ಮನಲೂರು, ಒಳ್ಳೂರು, ತ್ರಿಶೂರ್, ನಾಟಿಕ, ಇರಿಂಜಲ ಕೂಡ, ಪುತ್ತಕ್ಕಡ್. ಸೊ ಈ ಕ್ಷೇತ್ರಗಳಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 3 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ರೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ 4 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. 7ರಲ್ಲಿ ಮಾರ್ಕ್ಸಿಸ್ಟ್ ಅಂದರೆ ಕಮ್ಯುನಿಸ್ಟ್ CPIM ಗೆದ್ದಿರೋದು 4, CPI ಗೆದ್ದಿರೋದು 3. ಇವೆಲ್ಲವೂ ಕೂಡ ಕಮ್ಯುನಿಸ್ಟ್ ಪಕ್ಷದ ಕೈಯಲ್ಲೇ ಇವೆ. ಆದರೂ ಬಿಜೆಪಿಯವ್ರು ಗೆಲ್ಬೋದಾ? ಅದು ಹೇಗೆ ಹೇಳ್ತೀರಾ ಅಂದರೆ, ಸದ್ಯಕ್ಕೆ ಇಲ್ಲಿರುವಂಥ ಶಾಸಕರು ಕಾಂಗ್ರೆಸ್ನ TS ಪ್ರತಾಪನ್. ಸೊ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಈಗಾಗಲೇ ಸುರೇಶ್ ಗೋಪಿ. ಇನ್ನು CPI VS ಸುನೀಲ್ ಕುಮಾರ್ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಕಾಂಗ್ರೆಸ್ ಕೂಡ ಪ್ರತಾಪನ್ ಮತ್ತೊಮ್ಮೆ ಹಾಲಿ ಸಂಸದರನ್ನೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. 2019ರಲ್ಲಿ ಸುರೇಶ್ ಗೋಪಿ 2,93,000 ವೋಟ್ ಪಡ್ಕೊಂಡಿದ್ರು. ಅಂದರೆ 28% ವೋಟ್ ಶೇರ್ ತಗೊಂಡಿದ್ರು. ಗೆದ್ದ ಅಭ್ಯರ್ಥಿಗಿಂತ 10% ಅಷ್ಟೇ ಕಡಿಮೆ ವೋಟ್ ಶೇರ್. 2,93,000 ವೋಟ್ ಅಂದರೆ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಇಲ್ಲ. ಆದರೆ ವೋಟ್ಗಳಲ್ಲಿ 2,93,000 ಅಂದರೆ 3ನೇ ಸ್ಥಾನ ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ವೋಟ್ಸನ್ನು ತಗೊಂಡಿದ್ದಾರೆ ಅಂತ ಹೇಳಿದರೆ, ಬಹುಶಃ ಈ ಕ್ಷೇತ್ರ ಈ ಬಾರಿ ಒಂದಷ್ಟು ಪ್ರಭಾವಿ ಸಚಿವರನ್ನು ತಂದು ಇಲ್ಲಿ ಪ್ರಚಾರ ಮಾಡಿಸಿದರೆ, ಸಹಜವಾಗಿಯೇ ಬಿಜೆಪಿಯ ರಾಜೀವ್ ಚಂದ್ರಶೇಖರ್ ತಿರುವನಂತಪುರಮಿಂದ ಕಣಕ್ಕಿಳಿತಾರೆ. ಅವರು ಪ್ರಚಾರ ಮಾಡುವಂಥದ್ದಾಗ್ಬೋದು. ಮಲಯಾಳಿ ಪ್ರಾಬಲ್ಯ ಇರುವಂಥವ್ರು, ಮಲಯಾಳಿ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಮಾತನಾಡಬಲ್ಲಂಥವ್ರು ಬಿಜೆಪಿಯಲ್ಲಿ. ಬಹುಶಃ ಈ ಕೇರಳ ಭಾಗಕ್ಕೇ ಬಿಜೆಪಿ ಎಂಟ್ರಿ ಕೊಟ್ಟಿದ್ದು ಕಡಿಮೆ ಅಂತ ಹೇಳ್ಬೋದು. ಹಾಗಾಗಿ ಈ ತಮಿಳು, ಮಲಯಾಳಿ ಈ ಒಂದು ಲೀಡರ್ಸನ್ನು ತೊಗೊಂಡು ಬಂದರು ಇಲ್ಲಿ ಪ್ರಚಾರವನ್ನು ಮಾಡೋದಕ್ಕೆ ಸಾಧ್ಯ. ಆದರೆ ಸುರೇಶ್ ಗೋಪಿ ಅವ್ರಿಗೊಂದು ಶಕ್ತಿ ಬಂದು ತ್ರಿಶೂರ್ನಲ್ಲಿ ಬಿಜೆಪಿ ಮೊದಲ ಒಂದು ಎಂಟ್ರಿ ಪಡ್ಕೋಬೋದು. ಇಲ್ಲಿ ಗೆದ್ದು ಇತ್ತೀಚೆಗಿನ ವರ್ಷಗಳಲ್ಲಿ ಬಿಜೆಪಿ ಕೇರಳಕ್ಕೂ ಕೂಡ ಎಂಟ್ರಿ ಕೊಡುತ್ತೆ ಅನ್ನೋದನ್ನು ತೋರಿಸ್ಬೋದು ಅನ್ನುವಂಥದ್ದು. ಅಂದರೆ ಭಾಳಷ್ಟು ನಿರೀಕ್ಷೆ ಇದೆ ಇತ್ತೀಚಿನ ವರ್ಷಗಳಲ್ಲಿ ಕೇರಳದಲ್ಲಿ ಕೂಡ ಬಿಜೆಪಿ ಎಂಟ್ರಿ ಕೊಡುತ್ತೆ, ಬಿಜೆಪಿ ತಳ ಊರುತ್ತೆ, ಇಲ್ಲಿ ನಿಧಾನಕ್ಕೆ ಇಲ್ಲಿ ಗೆದ್ದುಕೊಳ್ಳುತ್ತೆ ಅಂತ. ಬಹುಶಃ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರ ಆಗ್ತಾ ಇರೋದು ತ್ರಿಶೂರ್. ಇದೇ ಕಾರಣಕ್ಕೆ ಸುರೇಶ್ ಗೋಪಿ ಗೆಲ್ಲಬಹುದು ತ್ರಿಶೂರಿಂದ. ಜನ ಈ ಬಾರಿ ಒಂದು ಸಾರಿ ಅವಕಾಶನ ಕೊಟ್ಟರೆ ಬಹುಶಃ ನರೇಂದ್ರ ಮೋದಿ ಏನಾದರೂ ಕೇರಳ ಭಾಗದಲ್ಲಿ ಪ್ರಚಾರ ಮಾಡಿ ಒಂದಷ್ಟು ಕೇರಳದಲ್ಲಿ ತಮ್ಮ ಪಕ್ಷವನ್ನು ಇಲ್ಲಿ ಕೂಡ ನೆಲೆ ಊರಬೇಕು ಅಂತ ಪ್ರಯತ್ನ ಮಾಡಿದ್ದೇ ಆದರೆ, ಹಾಗಾಗಿ ತ್ರಿಶೂರ್ ಕೂಡ ಈ ಬಾರಿ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗ್ತಾ ಇದೆ. ಅದು ಅಭ್ಯರ್ಥಿಗಳ ವಿಚಾರದಲ್ಲಿ ಅಲ್ಲದೇ ಇದ್ದರೂ ಕೂಡ ಬಿಜೆಪಿ ಗೆಲುವಿಗೆ ಹತ್ತಿರ ಆಗ್ತಾ ಇದೆ. ಏನಾದರೂ ಗೆದ್ದು ಬಿಡಬಹುದಾ ಬಿಜೆಪಿ ಕೇರಳದಲ್ಲಿ, ಒಂದು ತ್ರಿಶೂರನ್ನು ಗೆದ್ಕೊಬಿಡ್ಬೋದಾ ಅನ್ನುವಂಥ ವಿಚಾರದಲ್ಲಿ ಹೈ ವೋಲ್ಟೇಜ್ ಅಂತ ಅನ್ನಿಸ್ತಾ ಇದೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದು ಹೈ ವೋಲ್ಟೇಜ್ ಕ್ಷೇತ್ರ ಅನ್ನಿಸ್ತಾ ಇರುವಂತಹ ತ್ರಿಶೂರ್.